75 वर्ष का आपने किया, लेकिन मैं इसका अर्थ जानता हूँ। 75 वर्ष की साल जब उड़ी जाती है तब उसका अर्थ ये होता है कि अब आपकी आयु हो गई, अब जरा बाजू हमको करने दो। जनसंघ से संघ से संबंध न भी रहा हो, ऐसे भी यहाँ उपस्थित हैं, इसकी मुझे बहुत खुशी है। ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಪಕ್ಷವನ್ನು ಕಟ್ಟಬೇಕಾಗಿದೆ. ಯಾವ ಕಾರಣಕ್ಕೂ ನಾನು ಡೆಲ್ಲಿಗೆ ಬರೋದಿಲ್ಲ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನ, ವಿಶ್ವಗುರು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನ ಇಡೀ ದೇಶ ಸಂಭ್ರಮದಿಂದ ಆಚರಣೆ ಮಾಡಿರುವಂತದ್ದು. ನೋಡಿ, ಇಲ್ಲಿ BS ಯಡಿಯೂರಪ್ಪನವರ ಕಣ್ಣೀರನ್ನ ನೀವು ನೋಡಿದ್ರಿ. ಜೊತೆಯಲ್ಲಿ ಮೋಹನ್ ಭಾಗವತ್, RSS ನ ಮುಖ್ಯಸ್ಥರಾದಂತ ಮೋಹನ್ ಭಾಗವತ್ ಅವರು ಆಡಿದಂತ ಆ ಒಂದು ಮಾತು, ರಿಟೈರ್ಮೆಂಟ್ ಮಾತು, 75 ಆದ್ಮೇಲೆ ಅವರು ರಿಟೈರ್ಮೆಂಟ್ ತಗೊಳ್ಬೇಕು ಎನ್ನುವಂತ ಮಾತನ್ನು ಕೂಡ ನೀವು ನೋಡಿದ್ರಿ. ಅಷ್ಟೇ ಅಲ್ಲದೆ LK ಅಡ್ವಾಣಿ ಅವರ ಕಣ್ಣೀರನ್ನು ಕೂಡ ನೀವು ನೋಡಿದ್ರಿ. ಇದೀಗ ನರೇಂದ್ರ ಮೋದಿ ಅವರು ಸರಿದಿನ 75 ಆದ್ಮೇಲೆ ಅವರು ರಾಜಕೀಯದಿಂದ ನಿವೃತ್ತಿ ಪಡಿಬೇಕು. RSS ನ ಆ ಒಂದು ರೂಲ್ ನರೇಂದ್ರ ಮೋದಿ ಅವರಿಗೂ ಕೂಡ ಅನ್ವಯಿಸುತ್ತಾ ಅಥವಾ ನರೇಂದ್ರ ಮೋದಿ ಅವರಿಗೆ ಈ ರೂಲ್ ಅನ್ವಯಿಸಲ್ವಾ? ಈ ಕುರಿತಾಗಿ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಸ್ನೇಹಿತರೆ, ನರೇಂದ್ರ ಮೋದಿ ಅವರಿಗೆ ಇದೀಗ 75 ವರ್ಷ ಆಗಿರುವಂತದ್ದು. ಇಡೀ ದೇಶ ಸಂಭ್ರಮಾಚರಣೆಯಿಂದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದೆ. ಇದು ಇಲ್ಲಿ ಒಂದ್ ರೀತಿ ನೋಡಿ, ಈ ವಿರೋಧ ಪಕ್ಷದವರಿಗೆ ನರೇಂದ್ರ ಮೋದಿ ಅವರಿಗೆ 75 ಆಗಿದೆ ಅಂತೇಳಿ ಅವರು ಕೂಡ ಸಂಭ್ರಮ ಪಟ್ಟಿದ್ರು. ಯಾಕೆ ಸಂಭ್ರಮ ಪಟ್ಟರು ವಿರೋಧ ಪಕ್ಷದವರು ಅಂತ ಅಂದ್ರೆ, ಇದೇ RSS ನ ರೂಲ್ ಏನಿದೆ ಅಂದ್ರೆ, 75 ವರ್ಷ ಯಾವ ನಾಯಕರಿಗೆ ತುಂಬುತ್ತೆ ಅವರನ್ನ ವೇದಿಕೆಗೆ ಕರೆದು ಆಹಾರ ಮತ್ತು ಶಾಲಾಕ್ಕೆ ಅವ್ರಿಗೆ ಸನ್ಮಾನ ಮಾಡಿದ್ರು ಅಂದ್ರೆ ಅವರು ರಾಜಕೀಯದಿಂದ ನಿವೃತ್ತಿ ಪಡೆದ್ರು ಎನ್ನುವಂತ ಮಾತುಗಳನ್ನ ಇದೇ RSS ನ ಮುಖ್ಯಸ್ಥರಾದಂತ ಮೋಹನ್ ಭಾಗವತ್ ಅವರು ಅವತ್ತು ವೇದಿಕೆ ಮೇಲೆ ಆಡ್ತಾರೆ. ನಾಗ್ಪುರದಲ್ಲಿ ನಡೆದಂತ 7ನೇ ತಿಂಗಳು 9ನೇ ತಾರೀಕು 2025 7ನೇ ತಿಂಗಳು ನಾಗ್ಪುರದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಇದೇ RSS ನ ಮುಖ್ಯಸ್ಥರಾದಂತ ಮೋಹನ್ ಭಾಗವತ್ ಅವರು ಆಡ್ತಾರೆ. 75 ವರ್ಷ ಆಯ್ತು ಅಂದ್ರೆ ಅವರನ್ನ ವೇದಿಕೆಗೆ ಕರೆದು ಗೌರವಯುತವಾಗಿ ಹಾರ ಶಾಲು ಹಾಕಿ ಅವರಿಗೆ ಸನ್ಮಾನ ಮಾಡಿದ್ವಿ ಅಂದ್ರೆ ಅವರು ರಾಜಕೀಯದಿಂದ ಪಕ್ಕಕ್ಕೆ ಸರಿಬೇಕು ಅಂತ ಹೇಳಿ ಅರ್ಥ. ಜೊತೆಯಲ್ಲಿ ಸಲಹಾ ಸಮಿತಿಗೆ ಅವರನ್ನ ಸೇರ್ಪಡೆ ಮಾಡಲಾಗುತ್ತೆ ಅಂತ ಹೇಳಿ ಅರ್ಥ ಅಂತೇಳಿ ಮೋಹನ್ ಭಾಗವತ್ ಆಡಿದಂತ ಆ ಒಂದು ಮಾತು ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿತು. ಯಾಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತು? ಅದರಲ್ಲೂ ಹಾಲು ಕುಡಿದಷ್ಟೇ ಆನಂದ ಆಯ್ತು ವಿರೋಧ ಪಕ್ಷದವರಿಗೆ. ಯಾಕೆ ಆನಂದ ಆಯ್ತು ಅನ್ನೋದನ್ನ ನೋಡೋದಾದ್ರೆ, ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆಗಿದೆ. 75 ವರ್ಷ ಬರ್ಡೇ ಕೂಡ ಸೆಲೆಬ್ರೇಷನ್ ಮಾಡಿದ್ದಾರೆ ಅಭಿಮಾನಿಗಳು. ಇಡೀ ದೇಶದಲ್ಲಿ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಅದು ದೊಡ್ಡ ವಿಷಯ ಅಲ್ಲ. ಆದ್ರೆ ಇಲ್ಲಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನ ಅವರ ವಿರೋಧಿ ಪಾಳೆಯ, ರಾಜಕೀಯ ವಿರೋಧಿ ಪಾಳೆಯವರು ಪಾಳೆಯ ಕೂಡ ಆಚರಣೆ ಮಾಡಿದೆ ಸಂತೋಷದಿಂದ, ಖುಷಿಯಿಂದ. ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇದರಿಂದ ಏನೋ ಇದೆಯೇ ಗುರು ಉನ್ನಾರ ಅಂತೇಳಿ. ಎಸ್, ಹೌದು, ರಾಜಕೀಯದ ವಿರೋಧಿಗಳು ಕೂಡ ಮೋದಿ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಯಾಕೆ ಅಂದ್ರೆ ಇಲ್ಲಿ ಮೋಹನ್ ಭಾಗವತ್ ಅವರು ಆಡಿದಂತ ಒಂದು ಮಾತು. ಅಷ್ಟೇ ಅಲ್ಲದೆ ಈ ಹಿಂದೆ ಕೂಡ RSS ನ ಒಂದು ನಿಯಮ ಎಲ್ಲಾ ನಾಯಕರುಗಳಿಗೂ ಕೂಡ ಅಪ್ಲೈ ಆಗಿರುವಂತದ್ದು. ಏನದು ರೂಲು ಅಂತ ನೋಡೋದಾದ್ರೆ, RSS ನಲ್ಲಿ ಒಂದು ರೂಲ್ ಇದೆ, ಶಿಸ್ತಿನ ಪಕ್ಷ ಅಂತೇಳಿ. RSS ನಿಂದಲೇ BJPಗೆ ಬಂದಿರುವಂತಹ ಒಂದು ಮಾತು, ಶಿಸ್ತಿನ ಪಕ್ಷ ಅಂತೇಳಿ. ಸೊ ಅವರ ಲಗಾಮ್ ಒಂದ್ ರೀತಿ, ನೀವು ಬೇರೆ ಪಕ್ಷಗಳಿಗೆ ನೋಡಿ, ಕಾಂಗ್ರೆಸ್ಗೆ ನೋಡಿ, ಲಂಗು ಲಗಾಮೇ ಇಲ್ಲ ಅಂತ ಹೇಳಿ ಹೇಳ್ತಾರಲ್ಲ, ಆ ರೀತಿ ಯಾರ ಹಿಡಿತ ಕೂಡ ಇಲ್ಲ. ಹೈಕಮಾಂಡ್ ಹಿಡಿತ ಕಾಂಗ್ರೆಸ್ ನಲ್ಲಿ ಇಲ್ಲ. ಹಂಗ ನೋಡೋದಾದ್ರೆ ಅದಕ್ಕೆ ದಿನಕ್ಕೊಂದು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ರು. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್, ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಅವ್ರಿಗೆ ಡ್ಯಾಮೇಜ್ ಮಾಡಿಕೊಂಡು. ಅಷ್ಟೇ ಅಲ್ಲದೆ ವಸತಿ ಇಲಾಖೆನಲ್ಲಾದಂತಹ ಒಂದು ಹಗರಣ, ಮನೆ ಕೊಡಬೇಕು, ಉಚಿತವಾಗಿ ಕೊಡುವಂತ ಮನೆಗೂ ಕೂಡ ಲಂಚ ಪಡಿತಾರೆ ವಸತಿ ಇಲಾಖೆನಲ್ಲಿ ಅಂತೇಳಿ ಸ್ವಪಕ್ಷದ ಶಾಸಕರೇ, ಸೊ ಆಳಂದೂರು ಶಾಸಕರೇ ಅವರೇ ಕೂಡ ಇದು ಒಂದು ಆರೋಪ ಮಾಡಿದ್ರು. ಹೀಗೆ ಶಿಸ್ತಿನ ಪಕ್ಷ BJPನಲ್ಲಿ ಇದೆಲ್ಲ ಯಾವುದಕ್ಕೂ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲ ಅಂದ್ರೆ, BJP RSS ನ ಒಂದು ಹಿಡಿತದಲ್ಲಿರುವಂತ ಪಕ್ಷ. ಅದು ನಾವ್ ಹೇಳ್ತಾ ಇರುವಂತ ಮಾತಲ್ಲ, ಇದು ಹಿಂದಿನಿಂದಲೂ ಕೂಡ ಎಲ್ರಿಗೂ ಗೊತ್ತಿರುವಂತ ಸಂಗತಿ. RSS ನ ಆ ಒಂದು ಶಿಸ್ತಿದೆಯಲ್ಲ, ಅದನ್ನ BJP ಪಕ್ಷಕ್ಕೆ ಅಪ್ಲೈ ಮಾಡ್ತಾರೆ. ಹಾಗೆ ಅದೇ ರೀತಿಯಲ್ಲಿ RSS ನ ರೂಲ್ ಏನಿದೆ ಅಂದ್ರೆ, 75 ವರ್ಷ ಆಯ್ತು ಅಂದ್ರೆ BJPನಲ್ಲಿ ಯಾವೊಬ್ಬ ನಾಯಕ ಇದ್ರು ಕೂಡ LK ಅಡ್ವಾಣಿ ಅವರ ಹಾದಿಯಾಗಿ, ನಮ್ಮ BS ಯಡಿಯೂರಪ್ಪ ನಮ್ಮ ಸ್ಟೇಟ್ಗೆ ಬರೋದಾದ್ರೆ BS ಯಡಿಯೂರಪ್ಪನವರ ಹಾದಿಯಾಗಿ ಎಲ್ಲರೂ ಕೂಡ ರಿಟೈರ್ಮೆಂಟ್ ತಗೊಂಡು ಮನೆಗೆ ಹೋಗಿರುವಂತ ಉದಾಹರಣೆಗಳು ಸಾಕಷ್ಟಿದೆ. ಇಲ್ಲಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಇವಾಗ 75 ಆಗಿದೆ. ರಿಟೈರ್ಮೆಂಟ್ ತಗೊಳ್ತಾರಾ?
ಇದಕ್ಕೆ ಆಚರಣೆ ಮಾಡಿದ್ದು ವಿರೋಧ ಪಕ್ಷದವರು. ಮೋದಿ ಅವರು ಹೋಗ್ಬಿಟ್ರೆ ನಮ್ದೇ ಆಡಳಿತ, ನಮ್ದೇ ಇಲ್ಲಿ ಕಾರುಬಾರು ಅಂತೇಳಿ. ಬಟ್ ಇಲ್ಲಿ ಮೋದಿ ಅವ್ರಿಗೆ ಇದು ಅಪ್ಲೈ ಆಯ್ತಾ? ಇಲ್ಲ, ಮೋದಿ ಅವರಿಗೆ ಇದು ಅಪ್ಲೈ ಆಗ್ತಾ ಇಲ್ಲ. ಹಾಗಾದ್ರೆ BS ಯಡಿಯೂರಪ್ಪನವರ ವಿಚಾರದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ನಾಯಕರುಗಳ ವಿಚಾರದಲ್ಲಿ ಇದು ಅಪ್ಲೈ ಆಗಿದೆ, ಅದು ಜಾರಿ ಆಗಿದೆ. ಹೆಂಗೆ ಅಂದ್ರೆ BS ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲಾಗಿದೆ. ಹೆಂಗೆ ಅಂದ್ರೆ, ಸ್ವಾಮಿ ನಿಮಗೆ 75 ವರ್ಷ ತುಂಬಿದೆ, ಹಾಗಾಗಿ ನೀವು ಅಧಿಕಾರದಿಂದ ಕೆಳಗಿಳಿದು ಬೇರೆ ಒಬ್ಬರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಅವರನ್ನ ಸಲಹಾ ಸಮಿತಿಗೆ ಕಳಿಸಿಕೊಡಲಾಗುತ್ತೆ. ಅದೇ ರೀತಿ ಇಲ್ಲಿ LK ಅಡ್ವಾಣಿ ಅವ್ರ ಕತೆ ಕೂಡ ಹಂಗೆ ಆಗುತ್ತೆ. ಇವರೆಲ್ಲರೂ ಕೂಡ ಕಣ್ಣೀರು ಹಾಕೊಳ್ತಾರೆ. ಯಾಕಂದ್ರೆ LK ಅಡ್ವಾಣಿ ಆಗಿರ್ಬೋದು, ಅವ್ರ ರಾಷ್ಟ್ರ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಅವರದೇ ಆದಂತ ಕೊಡುಗೆ ಇದೆ. ಅದನ್ನ ವಾಜಪೇಯಿ ಅವರ ಸಮಕಾಲೀನರು LK ಅಡ್ವಾಣಿ ಅವರು, ಅದನ್ನ ಮರೆಯುವಂತಿಲ್ಲ. ಅದೇ ರೀತಿ BS ಯಡಿಯೂರಪ್ಪನವರು ನಮ್ಮ ರಾಜ್ಯಕ್ಕೆ ಬರೋದಾದ್ರೆ ಸೈಕಲ್ ಮೂಲಕ ಪ್ರವಾಸ ಮಾಡಿ ಇಡೀ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ BS ಯಡಿಯೂರಪ್ಪ ಅವರ ಕಾಣಿಕೆ, ಕೊಡುಗೆ, ಅವರ ಏನು ಅಷ್ಟು ವರ್ಷ ಅಷ್ಟು ಆಯಸ್ಸನ್ನು ಇಡೀ ಪಕ್ಷಕ್ಕೆ ಇಟ್ಟಿದ್ದಂತ BS ಯಡಿಯೂರಪ್ಪನವರೇ ಈ RSS ಆ ತತ್ವ, ಆ ಸಿದ್ಧಾಂತ ಬಿಡ್ಲಿಲ್ಲ. 75 ವರ್ಷ ಆಗಿದೆ, ಕೆಳಗಿಳಿರಿ, ನಿಮಗೆ ಸಲಹಾ ಸಮಿತಿಗೆ ಕಳಿಸ್ತೀವಿ ಅಂತೇಳಿ ಯಡಿಯೂರಪ್ಪನವ್ರನ್ನ ಕಳಿಸ್ತಾರೆ. ಅಧಿಕಾರದಿಂದ ಕೆಳಗಿಳಿತಾರೆ, ಅಧಿಕಾರವನ್ನ ಕಿತ್ಕೊಳ್ತಾರೆ. ಕಣ್ಣೀರ್ ಹಾಕೊಂಡು ಇವರು ಯಡಿಯೂರಪ್ಪನವರು ಅವತ್ತು ಕಣ್ಣೀರ್ ಹಾಕೊಳ್ತಾರೆ, ಸಭೆನಲ್ಲಿ ಮಾತನಾಡ್ತಾರೆ. ಈ RSS ನ ರೂಲು ಹೀಗೆ ಎಲ್ರಿಗೂ ಕೂಡ ಅಪ್ಲೈ ಆಗಿತ್ತು. ಬಟ್ ಇಲ್ಲಿ ನರೇಂದ್ರ ಮೋದಿ ಅವರಿಗೆ ಈ ಒಂದು ರೂಲ್ ಏನು 75 ವರ್ಷ ಆಗಿದೆಯಲ್ಲ, 75 ವರ್ಷ RSS ನ ಒಂದು ರೂಲ್ ಇಲ್ಲಿ ನರೇಂದ್ರ ಮೋದಿ ಅವರಿಗೆ ಯಾವುದೇ ಕಾರಣಕ್ಕೂ ಅಪ್ಲೈ ಆಗೋದಿಲ್ಲ. ಯಾಕೆ ಅಂತ ನೋಡೋದಾದ್ರೆ ಇಲ್ಲಿ ಇನ್ನೂ ಒಂದು ರೀತಿ ನರೇಂದ್ರ ಮೋದಿ ಅವರು 75 ವರ್ಷದ 75 ವರ್ಷ ಆಗೇ ಇಲ್ಲ ಎನ್ನುವಂತ ಯುವಕನಂತೆ ಇವತ್ತಿಗೂ ಕೂಡ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಎನ್ನುವಂಥದ್ದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನೋಡಿ, ಸಹಜವಾಗಿ ನಾವು ನೀವು ಎಷ್ಟು ಅವರ್ ನಿದ್ದೆ ಮಾಡ್ತೀವಿ? ಒಂದು 6 ಅವರ್ 7 ಅವರ್ ಅಥವಾ 8 ಅವರ್ ನಿದ್ದೆ ಮಾಡ್ತೀವಿ. ಬಟ್ ನರೇಂದ್ರ ಮೋದಿ ಅವರು ತಮ್ಮ ಆ ಒಂದು ಏನು ಸೇವಾ ಮನೋಭಾವವನ್ನ ಅಥವಾ ಅವರ ಒಂದು ಡೆಡಿಕೇಶನ್ ಅನ್ನ ಅಥವಾ ಅವರ ಒಂದು ಸೇವೆಯನ್ನ ದೇಶಕ್ಕೆ ನೀಡಬೇಕೆನ್ನುವಂತ ಒಂದು ನಿಟ್ಟಿನಲ್ಲಿ ಕೇವಲ 4 ಗಂಟೆಗಳು ಮಾತ್ರ ವಿರಮಿಸ್ತಾರೆ, ನಿದ್ರೆ ಮಾಡ್ತಾರೆ ಎನ್ನುವಂತ ಆ ಒಂದು ಅಂಶ ಕೂಡ ಇಲ್ಲಿ RSS ಗಮನಿಸಿದೆ. ಹಂಗಾಗಿ ಅವ್ರಿಗೆ ರಿಟೈರ್ಮೆಂಟ್ ಇಲ್ಲ ಸ್ವಾಮಿ. ದಿನಪೂರ್ತಿ ಅವರು ಕೆಲಸದಲ್ಲೇ ತೊಡ್ಕೊಂಡಿರ್ತಾರೆ. ಒಂದು ರೀತಿ RSS ಇದೆ ಈ ರೀತಿಯ ಎಲ್ಲ ಈ ರೀತಿಯ ಒಂದು ಟ್ರೈನ್ ಮಾಡಿರುತ್ತೆ. ಅದಕ್ಕೆ ಶಿಸ್ತಿನ ಪಕ್ಷ ಅಂತ ಹೇಳೋದು. ದಿನಪೂರ್ತಿಯ ಒಂದು ಚಿರ ಯುವಕನಂತೆ ಕೆಲಸದಲ್ಲೇ ತೊಡಗಿರ್ತಾರೆ ನರೇಂದ್ರ ಮೋದಿ ಅವರು. ಅಷ್ಟೇ ಅಲ್ಲದೆ ಡೈಲಿ ಯೋಗಾಭ್ಯಾಸ ಮಾಡುವಂಥದ್ದು, ವಾಕ್ ಮಾಡುವಂಥದ್ದು, ಅವರ ದೈಹಿಕವಾಗಿ ಆರೋಗ್ಯಕ್ಕೆ ಒಂದಷ್ಟು ಒತ್ತು ಕೊಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಿ ನಾನು ಈಗಲೂ ಇದ್ದೀನಿ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವ್ರನ್ನ. ನಾವು ಅದಕ್ಕೆ ಅವರ ವಿಡಿಯೋಗಳ ಅವರ ಫುಟೇಜ್ಗಳೇ ಸಾಕ್ಷಿ ಅಂತ ಹೇಳ್ಬೋದು. ಇನ್ನು ಯುವಕರನ್ನೇ ನಾಚಿಸುವಂತೆ ಅವರು ಒಂದು ರೀತಿ ಅವರ ಓಡಾಟ, ಅವರ ಹಾವಭಾವ, ಅವರ ಮ್ಯಾನರಿಸಮ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿದಂಥ ಸಂದರ್ಭದಲ್ಲಿ ಯುವಕರನ್ನೇ ನಾಚಿಸುವಂತೆ ಪಾದರಸದಂತೆ ಅವರು ಓಡಾಟ ಇದೆಯಲ್ಲ, ಅದರಿಂದ ಅವರಿಗೆ 75 ವರ್ಷಕ್ಕೆ ರಿಟೈರ್ಮೆಂಟ್ ಇಲ್ಲ ಎನ್ನುವಂಥ ಮಾತುಗಳು ಇದೀಗ ಕೇಳ್ಬರ್ತಾ ಇರುವಂಥದ್ದು. ಇವೆಲ್ಲವನ್ನ ಕಂಡಾಗ ನರೇಂದ್ರ ಮೋದಿ ಅವರಿಗೆ 75 ವರ್ಷ ಹಾಗೇ ಇಲ್ಲ, RSS ನ ಆ ರೂಲ್ ಅನ್ವಯಿಸೋದು ಇಲ್ಲ ಎನ್ನುವಂಥದ್ದು. ಸೊ ಗೊತ್ತಾಗಿದೆ ಅಸಲಿಗೆ ನರೇಂದ್ರ ಮೋದಿ ಅವರ ಈ ರಿಟೈರ್ಮೆಂಟ್ ಅನ್ನ ಯಾರು ಬಯಸ್ತಾ ಇದ್ದಾರೆ ಅಂದ್ರೆ ಸ್ವಪಕ್ಷದವರಲ್ಲ, RSS ನ ನಾಯಕರು ಅಲ್ಲ, RSS ನ ಮುಖ್ಯಸ್ಥರು ಮೋಹನ್ ಭಾಗವತೂ ಅಲ್ಲ, RSS ನ ಕಾರ್ಯಕರ್ತರು ಅಲ್ಲ, BJP ಕಾರ್ಯಕರ್ತರು ಅಲ್ಲ, BJP ನಾಯಕರುಗಳು ಅಲ್ಲ. ಇವರು ನರೇಂದ್ರ ಮೋದಿ ಅವರ ಈ ರಿಟೈರ್ಮೆಂಟ್ ಅನ್ನ ಯಾರು ಬಯಸ್ತಾ ಇದ್ದಾರೆ ಅಂದ್ರೆ 3 ಬಾರಿ ಸಂಸತ್ ಚುನಾವಣೆಯಲ್ಲಿ ಸೋತು ಸುಣ್ಣ ಆದಂತ ಕಾಂಗ್ರೆಸ್ ಮತ್ತು ಅದರ ಉಭಯ ನಾಯಕರುಗಳು ನೋಡಿ ಇಲ್ಲಿ ಮೋದಿ ಅವರ ಆ ಒಂದು ರಿಟೈರ್ಮೆಂಟ್ ಅನ್ನ ಬಯಸ್ತಾ ಇದ್ದಾರೆ. 3 ಬಾರಿ ನರೇಂದ್ರ ಮೋದಿ ಅವರು ಆಡಳಿತ ಇದೆಯಲ್ಲ, ಆ 3 ಬಾರಿ ದಾಖಲೆ ಇದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ನೋಡಿ, ನರೇಂದ್ರ ಮೋದಿ ಅವರು ಅಷ್ಟು ಫಿಟ್ ಅಂಡ್ ಫೈನ್ ಆಗಿ ಇಲ್ಲ ಅಂದಿದ್ರೆ ಇವತ್ತು ರಿಟೈರ್ಮೆಂಟ್ ಆಗ್ತಾ ಇದ್ರು. ಹಣ್ಣು ಆಗಿದ್ರೆ ಇವತ್ತು ರಿಟೈರ್ಮೆಂಟ್ ಕೊಟ್ಟು ಅವರನ್ನು ಕೂಡ ಸಲಹಾ ಸಮಿತಿಗೆ ಕಳಿಸ್ಕೊಡ್ತಾ ಇದ್ರು. ಬಟ್ ಇಲ್ಲಿ ನರೇಂದ್ರ ಮೋದಿ ಅವರಿಗೆ ಈ ಯಾವ RSS ನ ರೂಲು ಕೂಡ ಅಪ್ಲೈ ಆಗ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಇವತ್ತಿಗೂ ಕೂಡ ಚಿರ ಯುವಕನಂತೆ 25 ವರ್ಷದ ಚಿರ ಯುವಕನಂತೆ ಪಾದರಸದಂತೆ ಕೆಲಸ ಮಾಡ್ತಾರೆ. ಇಡೀ ದೇಶ ಅಲ್ಲ, ವಿಶ್ವ ಸುತ್ತುತ್ತಾರೆ. ದೇಶಕ್ಕೋಸ್ಕರ ತಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ನಾಗ್ಪುರದಲ್ಲಿ ಆಡದಂತ ಮೋಹನ್ ಭಾಗವತ್ ಅವರ ಮಾತುಗಳು ಯಾರಿಗೆ ಅನ್ವಯಿಸುತ್ತೆ? ರಾಜ್ಯ ರಾಜಕೀಯದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಒಂದು ರೀತಿ ಚರ್ಚೆಗೆ ಗ್ರಾಸವಾಗಿತ್ತು. ಇದನ್ನ ನರೇಂದ್ರ ಮೋದಿ ಅವರಿಗೆ ಅನ್ವಯಿಸುವಂತೆ ಮೋಹನ್ ಭಾಗವತ್ ಅವರು ಹೇಳ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ಸ್ಪಷ್ಟೀಕರಣ ಕೂಡ ಕೊಟ್ಟರು ಮೋಹನ್ ಭಾಗವತ್ ಅವರು. ಇದು ಮೋದಿಗೋಸ್ಕರ, ಮೋದಿ ಅವರನ್ನ
ದೃಷ್ಟಿಯಲ್ಲಿ ಇಟ್ಕೊಂಡು ಮೋದಿಗೋಸ್ಕರ ಆಡಿದಂಥ ಮಾತು ಅಲ್ಲ ಎನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರು. 75 ವರ್ಷ ಆದರೆ ಅವರಿಗೆ ವೇದಿಕೆ ಮೇಲೆ ಕರೆದು ಹಾರ ಶಾಲ ಹಾಕಿದ್ರು ಅಂದರೆ ಅವರು ಸಲಹಾ ಸಮಿತಿಗೆ ಹೋದ್ರು, ಅಂದರೆ ನಿವೃತ್ತಿ ಆದರು ಅಂತೇಳಿ ಅವತ್ತು ಆಡಿದಂಥ ಒಂದು ಮಾತು ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಬಟ್ ಅದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟರು. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಆದಂಥ ಒಂದು ಸಭೆಯಲ್ಲಿ ಮೋಹನ್ ಭಾಗವತ್ ಅವರು ಆಡಿದಂಥ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಕಾಂಗ್ರೆಸ್ ನಾಯಕರಿಗೆ ಹಾಲು ಕುಡಿದಷ್ಟು ಆನಂದ ಆಗಿತ್ತು. ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಕೆಳಗಿಳಿಸ್ಬಿಡ್ತಾರೆ, RSSನ ಒಂದು ರೂಲ್, ಅದು 75 ವರ್ಷ ಆಗುತ್ತೆ. ಸೊ ಇದೆಲ್ಲ ಬುರುಡೆ ಮಾತುಗಳಂತ ಹೇಳ್ಬೋದು. ಇದು ಮೋದಿ ಅವರಿಗೆ ಅನ್ವಯಿಸೋದಿಲ್ಲ. ನಾನಾಗಲಿ ಯಾಕೆ ಅನ್ವಯಿಸೋದಿಲ್ಲ ಅಂದರೆ, ಮೋದಿ ಅವರು ಇವತ್ತಿಗೂ ಕೂಡ ಪಾದರಸದಂತೆ ಓಡಾಡ್ತಾರೆ, ತುಂಬ ಆಕ್ಟಿವ್ ಆಗಿದ್ದಾರೆ. ಇಡೀ ದೇಶ ಅಲ್ಲ, ವಿಶ್ವವನ್ನು ಸುತ್ತಿ ದೇಶವನ್ನು ಒಂದು ಅಭಿವೃದ್ಧಿಯ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಅವ್ರದೇ ಆದಂಥ ಒಂದು ಸಾಕಷ್ಟು ಕೊಡುಗೆ ಕೂಡ ಇದೆ. ಹಂಗಾಗಿ ಎಲ್ಲವನ್ನು ಪರಿಗಣಿಸಿ RSS ಮೋದಿ ಅವರಿಗೆ 75 ವರ್ಷ ರಿಟೈರ್ಮೆಂಟ್ ಇಲ್ಲ, ನೋ ರಿಟೈರ್ಮೆಂಟ್ ಎನ್ನುವಂಥ ವಾದಗಳನ್ನು ಇದೀಗ RSS ಆಡಿರುವಂಥದ್ದು. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.